ಮುಚ್ಚಮ್ಮ ಬಾಯಿ ಸಾಕು, ಮುಚ್ಚು ಬಾಯಿ ಸಾಕು. ಅಂಬುಜಿ ಎಂತೆಂತ ಕೆಲಸ ಮಾಡ್ತೀಯ ನೋಡಿ ನೀನು. ರಾಮು ನನ್ನನ್ನು ಕಾಪಾಡು ರಾಮು. ಅಯ್ಯೋ ಒಳ್ಳೆ ಕರ್ಮ. ಅಮ್ಮ ಹೋಗಿರೋ ಪ್ರಾಣ ಬಂತಪ್ಪ. ಅಯ್ಯಪ್ಪ ಯಾವ ತಂಟನೂ ಬೇಡಮ್ಮ, ಯಾವ ತಂಟನೂ ಬೇಡ ನಂಗೆ, ಯಾವ ಪಾತಾಳ ಲೋಕನೂ ಬೇಡ, ಯಾವ ಆಕಾಶ ಲೋಕನೂ ಬೇಡ. ಅಯ್ಯೋ ಎಂಥ ಕೆಲಸ ಆಗೋಯ್ತು. ಒಂದು ಅಷ್ಟೊತ್ತು ಪ್ರಾಣನೇ ಹೋಗ್ಬಿಟ್ಟಿತ್ತಲ್ಲ, ಅದೇನೋ ಕಚ್ಚಿಗಿಚ್ಚಿದ್ರೆ ಏನು ಮಾಡೋದು ನಾನು. ಹಾಂ ರಾಮು, ಹಾಂ ಇದ್ಯಾರು ಇಷ್ಟು ಜನಗಳೇ? ಹಾಂ ಏನು ಗೀತಾ ಆಂಟಿ ಹುಷಾರಾಗಿ ಬಿಟ್ಬಿಟ್ಟು ಬಾಪ. ಹ್ಞೂ ಹ್ಞೂ ಹೋಯ್ತದು. ಅಮ್ಮಮ್ಮ ಇಷ್ಟು ಸುಂದರವಾಗಿರೋಳನ್ನ ನಾನು ಜೀವಮಾನದಾಗೆ ನೋಡಿಲ್ಲ ನಾನು. ಎಷ್ಟು ಸುಂದರವಾಗೋಳೆ. ಜೀವ ನೀನೇ, ಜೀವ ನೀನೇ. ಯಾರು ಇವರು? ಹಾಂ ಯಾರು ಇವ್ರು ಗಂಡ ಅಂತಿದ್ರು? ನಾವು ಅಣ್ಣ ಅಣ್ಣನ ನಾವು ಯಾವುದಣ್ಣ ನಿಮ್ಮದು? ಯಾಕಣ್ಣ ಇಲ್ಲಿ ಬಂದಿದ್ದೀರಾ? ಹಾಂ ಗೀತಾ ಆಂಟಿ ನಮಗೆ ಯಾರು ನಮ್ಮ ಇವ್ರು ಗಂಡ ಅಂತಿ? ಅಯ್ಯೋ ಗಂಡ ಅಂತಿ ಎಲ್ಲ ನಾವು. ನನಗಿನ್ನ ಮದುವೆ ಆಗಿಲ್ಲ. ಆ ಹುಡುಗಿ ನಮ್ಮ ಅಕ್ಕನ ಮಗಳು. ಓ ಹೌದಾ? ಮತ್ತೆ ಕತ್ತಕ್ಕೆ ತಾಳಿ ಎಲ್ಲ ಐತೆ? ನಾವು ಹಿಂಗೆ ನಮ್ಮ ಸೇಫ್ಟಿಗೋಸ್ಕರ ಹಾಕೊಂಡಿರೋದು. ಹೆಣ್ಮಕ್ಳು ಮನೆಯಿಂದ ಈಚೆಗೆ ಬರ್ತಾರಲ್ಲ ಅದಕ್ಕೋಸ್ಕರ ಅದನ್ನ ಹಾಕಿರೋದು. ನಾವಿಬ್ರು ಗಂಡ ಅಂತಿ ಎಲ್ಲ, ಗಂಡ ಅಂತಿ ಎಲ್ಲ. ಹಾಂ ಸರಿ ಆಯ್ತು. ಅಂಕಲ್ ನಡೀರಿ ಅಂಕಲ್ ಒಳಗಡೆ. ನಾನು ಬರ್ತೀನಿ, ನಡಿ. ಉಷಾ ನಡಿಯ ಒಳಕ. ಆಂಟಿ ನನ್ನ ತಲೆ ಕಷ್ಟ ಬಂದಿತ್ತ. ಏನಮ್ಮ? ಏನಣ್ಣ? ಅಣ್ಣ ಅಂತ ಕೂಬೇಡ. ಏನು ನಿನ್ನ ಹೆಸರು? ಗೀತಾ. ಹೌದಾ? ಇಲ್ಲಿ ಇದ್ನಲ್ಲ ರಾಮನ, ಅವ್ನು ಏನಾಗ್ಬೇಕು ನಿಮ್ಗ? ನನ್ನ ಮಗನು. ಪರವಾಗಿಲ್ಲ ಬಿಡು, ಮದುವೆ ಆಗಿದ್ರು. ನಾವು ನಿಮ್ಮ ಮನೆಗೆ ಬರ್ಬೋದಾ? ಅಂಕಲ್ ಬನ್ನಿ ಬನ್ನಿ ಮನೆ ಒಳಗೆ. ಹ್ಞೂ ಬರ್ತೀನಿ. ಬಲ್ ಬಲ್ ಮಾತಾಡಕ್ಕಿಲ್ವಾ? ನಿಲ್ಲೆ ಅಲ್ಲೇ ಛೇ ಒಳಗೆ ಕೊಟ್ಟೋಗ್ಬಿಟ್ಲಲ್ಲ. ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ. ಯಾರ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ. ಹೆಣ್ಣು ಮಕ್ಕಳು ಕಂಡ್ರೇ ಆತಾರಿಲ್ಲ ನಂಗೆ. ಇವಳು ನೋಡ್ಬಿಟ್ಟು ಯಾಕೋ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗೋಯ್ತು. ಏನು ಮಾಡೋದು? ಅಲ್ಲೋಲ ಕಲ್ಲೋಲ ಆಗೋಯ್ತಲ್ಲ. ಏನು ಮಾಡೋದು? ಏನಾದರೂ ಒಂದು ಮಾಡೇ ಬೇಕು. ಇವಳನ್ನ ನಾನು ಮದುವೆ ಆಗೇ ಬೇಕು. ಇವಳನ್ನಂತೂ ನಾನು ಬಿಡಲ್ಲ. ಓಹೋ ಏನಪ್ಪ ಇದು? ನಮ್ಮ ಶಿಕ್ಕೋನು ಕೊಣಬೇಕು ಸುಗಳು ಶಾಲ್ವಾ ಅಲ್ಲೇ ಶಿಕೋನೆ ಏನು ದೊಡ್ಡನೆ? ಅಣ್ಣ ನಮ್ಮ ಅಪ್ಪನಲ್ಲ ಇವರು. ಹೌದಾ? ಮತ್ತೆ ಇನ್ಯಾರಪ್ಪ? ಅಣ್ಣ ನಮ್ಮ ಸ್ಕೂಲ್ಗೆ 4 ಡಿಸ್ಟ್ರಿಕ್ಟ್ ಎಕ್ಸಾಮ್ ಬರೆಯಕ್ಕೆ ಹಾಕೋರಲ್ಲ SLCದು. ಇವ್ರ ಊರು ಜಾಸ್ತಿ ದೂರ ಅಂತೆ. ಅದಕ್ಕೆ ಇವರು ಹೋಟೆಲಲ್ಲಿ ಎಲ್ಲಾದರೂ ಉಳ್ಕೊಂಡು ಎಕ್ಸಾಮು ಬರ್ಸ್ಬೇಕು ಅಂತ ಅವ್ರೆ. ಇವ್ರ ಅಕ್ಕನ ಮಗಳಂತೆ ಅವರು. ಅವ್ರನ್ನ ಕರ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಬಂದವ್ರೆ ಇವರು. ಅದಕ್ಕೆ ಇವರು ಹೋಟೆಲಲ್ಲಿ ಸಿಟಿಯಲ್ಲೆಲ್ಲ ಇರೋಕ್ಕೆ ಇಷ್ಟ ಆಗಲ್ಲ ಅಂತಂದ್ರು. ಅದಕ್ಕೆ ನಮ್ಮ ಮನೆಗೆ ಕರ್ಕೊಂಬಂದೆ. ಹೋಗ್ಲಿ ಬಿಡಪ್ಪ ಪಾಪ. ಆ ಹೆಣ್ಮಗುನ ಹಾಕೊಂಡು ಅಪ್ಪನ ಹೋಟ್ಲಾಗ ಹೆಂಗಿರ್ತಾನೆ? ಅದೇ ಹೆಣ್ಮಗುನ ಹಾಕೊಂಡು ನಾನು ಹೆಂಗಿರ್ಲಿ ಹೋಟ್ಲಾಗೆ. ಯಾವ ಊರಪ್ಪ ನಿಮ್ದು? ನಮ್ದು ಕಾಳಂದೂರು. ಜಾಸ್ತಿ ದೂರ. ಏನಪ್ಪ? ಕಾಳಂದೂರು. ಓ ಹೌದಾ? ನಿಮ್ಮ ತಾತನು ನಂಜುಂಡಪ್ಪನು ಎಲ್ಲ ಚೆನ್ನಾಗವ್ರೇನಪ್ಪ? ಹೌದೇ? ನಮ್ಮ ತಾತನೆಲ್ಲ ಗೊತ್ತೇ ನಿಮ್ಗ? ಗೊತ್ತಪ್ಪ, ಗೊತ್ತು. ಕೇಶವನು ಎಲ್ಲ ಚೆನ್ನಾಗೋರ? ನಮ್ಮ ತಾತನು ನಮ್ಮ ಅಜ್ಜಿ ಇಲ್ಲ ಹೋಗ್ಬಿಟ್ರು. ನಮ್ಮ ಅಪ್ಪನ ಚೆನ್ನಾಗವನೆ. ನಿಮ್ಮ ಅಮ್ಮನು ಎಲ್ಲ ಚೆನ್ನಾಗೋರೇನಪ್ಪ? ಎಷ್ಟು ಜನ ನೀವು ಮಕ್ಳು? ನಾನು, ನಮ್ಮ ಅಕ್ಕನು, ನನ್ನ ತಮ್ಮನು, ನಾವು 3 ಜನ. ನಿಮ್ಮ ಅಮ್ಮನ ಚೆನ್ನಾಗೋಳ? ಕೇಶವನ್ ಚೆನ್ನಾಗವನ? ಇದೆಲ್ಲ ಹೆಂಗ್ ತಿಳಿದ್ ನಿಮ್ಗ? ತಿಳಿಯೋದು. ನಿಮ್ಮ ತಾತನ ಆರೋಗ್ಯವಾಗಿ ಇದ್ನೆಲ್ಲ ಏನಾಯ್ತು? ಹಿಂಗೆ ಆರೋಗ್ಯ ಕೈ ಕೊಟ್ಬಿಡ್ತು ನಮ್ಮ ತಾತನ್ಕ. ನಮ್ಮ ಅಜ್ಜಿ ಏನೋ ತಪ್ಪು ಮಾಡ್ಬಿಟ್ಲು, ಅದೇ ಕೊರಗಾಗೆ ಇದೋಗ್ಬಿಟ್ನು ನಮ್ಮ ತಾತನು. ಏನು ಮಾಡಿದ್ಲಪ್ಪ? ನಮ್ಮ ಅಕ್ಕನವಳೆಲ್ಲ ಶಾಂತಕ್ಕನು ಆ ಅಕ್ಕನ ಹೆಸರ್ಕ ಆಸ್ತಿ ಎಲ್ಲ ಬರ್ಬಿಟ್ಲು ನಮ್ಮ ಅಜ್ಜಿ. ಓ ಸರಿ. ನಮ್ಮ ಅಪ್ಪನು ಬೇಜಾರು ಮಾಡ್ಕೊಂಬಿಟ್ಟು, ಇಬ್ಬರು ಗಂಡು ಮಕ್ಳು ಇದ್ರಲ್ಲ ಅವ್ರ ಹೆಸ್ರಿಗೆ ಬರೀತೀರಾ, ಇವಳ ಹೆಸ್ರಿಗೆ ಬರೀದ್ಯಾ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನು ನಮ್ಮ ತಾತನು ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ರು. ಯಾಕೆ ನಿಮ್ಮ ಅಪ್ಪನ ಕೇಶವನ ಹೆಸ್ರಿಗೆ ಬರಿಬೋದಾಗಿತ್ತಲ್ಲ. ಏನೋ ಹಿಂಗೆ ಸಣ್ಣ ಪುಟ್ಟ ಗಲಾಟೆಗಳು. ಅದು ನಮ್ಮ ಅಜ್ಜಿದು ಆಸ್ತಿ. ನಮ್ಮ ಅಜ್ಜಿ ನಂಗೆ ಯಾರು ಇಷ್ಟ ಬರ್ತಾರೋ ಅವ್ರ ಹೆಸ್ರಿಗೆ ಬರೀತೀನಿ ಅಂದ್ಬಿಟ್ಟು ನಮ್ಮ ಅಕ್ಕನೇ ದೊಡ್ಡೋಳಲ್ಲ, ದೊಡ್ಡ ಮೊಮ್ಮಗಳು ಅಂತ ಚೆನ್ನಾಗಿ ಉಪ್ಸಿ ಸಾಕ್ಬಿಟ್ಟು ಎಲ್ಲ ನಮ್ಮ ಅಕ್ಕನ ಹೆಸ್ರಿಗೆ ಬರೆದ್ಬಿಟ್ಲು ನಮ್ಮ ಅಜ್ಜಿ ಆಸ್ತಿನ. ಅದೇ ನಿಮ್ಮ ಅಜ್ಜಿದು ಊಟದ ಮನೆ ಅದು. ಎಲ್ಲ ಜಮೀನು ಎಲ್ಲ ಅದೇನಪ್ಪ? ಅದೇ ಇನ್ನ 2 ವರ್ಷ ಮಾಡಿದ್ರಿ ನಾವು. ಸರಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ನೀವ್ಯಾರಂತ ತಿಳಿಲ್ಲ ನಂಕ. ನಾನ ಈ ಮನೆ ಯಜಮಾನಪ್ಪನಪ್ಪ. ಶಾನ್ ಬಗ್ರು. ಹೌದೌದು. ನಡಪ್ಪ ಒಳಕ ನಡಿ. ಈ ಮಗು ಯಾರು ನೀನ್ ಹೆಂಡ್ತಿನಾ? ಅಯ್ಯೋ ಅಲ್ಲ ನಮ್ಮ ಅಕ್ಕನ ಮಗಳು. ಹೌದಾ? ಮದ್ವೆ ಆಗಿರೋ ಹುಡುಗಿ ಅಂತ ಕಾಣಿಸ್ತಾವಳೆ. ಇಲ್ಲ ನಮ್ಮೂರಾಗ ಜನ ಸರಿಲ್ಲ. ಅದಕ್ಕೆ ನಾವು ಆ ಮಗುಗ ಕಪ್ಸೀರ ಉಡ್ಸಿ ತಾಳಿ ಹಾಕಿದ್ರಿ. ಇನ್ನ ಮದ್ವೆ ಆಗಿಲ್ಲ. ಇವಾಗ ಏನ್ ಕೆಲಸ ಮಾಡ್ತೀರಪ್ಪ ನೀವು? ನಾವು ದರೋಡೆ ಕೊಲೆ, ಯಾರಾದ್ರೂ ಸುಪಾರಿ ಕೊಟ್ರೆ ಕೈ ಎತ್ತು ಕಾಲೆತ್ತು ತಲೆ ಎತ್ತು ಅಂತಂದ್ರೆ ತೆಗೆದ್ಬಿಟ್ಟು ಬರ್ತೀರಿ, ಕಾಚಿಸ್ತಂತೀರಿ. ಅಯ್ಯೋ ಏನಪ್ಪ ಹಿಂಗೆ ಹೇಳ್ತಾ ಇದೀಯಾ? ನಮ್ಮ ಅಪ್ಪ ನಮ್ಗಿದೇ ಕಲ್ಸಿರೋದು. ನಾವಿದ್ರಾಗ ಜೀವನ ಮಾಡೋದು.
ಎಮ್ ಎಲ್ ಎ ಕ್ಷಣಗ್ಲಾಗ ಗೆಲ್ಸಿದ್ರಿ ನಾವು. ಹ್ಞೂ, ಎಮ್ ಎಲ್ ಎ ಗೆಲ್ಲೋದೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಊರುಗಳರೆಲ್ಲ ನಾವು ಅವನ್ನ ಗೆಲ್ಸಿದ್ರೆ ಅವನು ಇವಾಗ ನಮ್ಮ ಕೈಯಾಗ ಬುಗ್ರಿ ಆಡ್ದಂಗೆ ಆಡ್ತಾನೆ. ನಾವು ಅದೇ ಕೆಲಸನೇ ಮಾಡೋದು. ಅಯ್ಯೋ ಸರಿನಪ್ಪ, ಆಯಿತು. ನಿಮ್ಮ ಅಪ್ಪನ ಚೆನ್ನಾಗವಂತಾನೆ ಕೇಶವನ? ಹ್ಞೂ, ಚೆನ್ನಾಗವ್ ನಮ್ಮ ಅಪ್ಪನು. ಅಲ್ಲಪ್ಪ, ನಿಮ್ಮ ಅಜ್ಜಿ ಯಾಕಪ್ಪ ನಿಮ್ಮ ಅಕ್ಕನಾಗ ಆಸ್ತಿ ಎಲ್ಲ ಬರ್ದ್ಬಿಟ್ಟಿತ್ತು? ನಮ್ಮ ತಾತಂದು ಯಾವುದೋ ಊರಂತೆ. ಆ ಊರಾಗ ನಮ್ಮ ತಾತನ ಆಸ್ತಿ ಎಲ್ಲ ಮಾರ್ಬಿಟ್ಟು ನಮ್ಮ ಅಜ್ಜಿ ಇರೋತ್ರಕ್ಕೆ ಬಂದಿದ್ದಂತೆ. ನಮ್ಮ ಅಜ್ಜಿದು ಹುಟ್ಟದ ಮನೆ ಅದ್ವಾ. ನಮ್ಮ ಅಜ್ಜಿ ಹೇಳ್ದಂಗೆ ಕೇಳಬೇಕಾಗಿತ್ತು ನಮ್ಮ ತಾತನು. ಅದಕ್ಕೆ ಯಾರ ಹೆಸ್ರಿಗೂ ಬೇಡ, ನನ್ನ ಮೊಮ್ಮಗಳ ಹೆಸ್ರಿಗೆ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನು ಒಬ್ಬನೇ ಮಗನು. ನಮ್ಮ ತಾತನು ನಮ್ಮ ಅಜ್ಜಿ ಅವಾಗಲೂ ಕಿತ್ಲಾಡ್ತಾ ಇರೋರು. ಅದಕ್ಕೆ ಪಾಪಕ್ಕ ನಿನ್ನ ಮಗನ್ಕ ನಿನ್ನ ಮೊಮ್ಮಕ್ಕಳಕ ನನ್ನ ಆಸ್ತಿ ಯಾವುದು ಕೊಡಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಅಕ್ಕನ ಹೆಸ್ರಕ್ಕೆ ಬರ್ದ್ಬಿಟ್ಟವಳೆ. ಬರ್ದ್ಬಿಟ್ಟವಳೆ. ಇಬ್ಬರು ಹೆಣ್ಮಕ್ಳು ನಮ್ಮ ಅಕ್ಕನ್ಕ. ಇವರಿಬ್ಬರಾಗೂ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ ನಮ್ಮ ಅಕ್ಕನ ಮಕ್ಕಳನ್ನೇ ಇಬ್ಬರನ್ನೂ ನಾವೇ. ಇನ್ನೊಂದು ಮಗು ಇವಳಿಗಿನ ಚಿಕ್ಕವಳು. ಅವಳು ಪೆದ್ದಿ ಅಂದ್ರೆ ಅವಳ್ಕ ಮಾತುಗಳೆಲ್ಲ ಸರಿಯಾಗಿ ಬರಲ್ಲ ಅವಳ್ಕ. ಸಕ್ಕು, ಇದ್ಯಾಕೆ ಇಲ್ಲಿ ಬಂದಿದ್ಯಾ? ಸಕ್ಕು ಅಲ್ಲಪ್ಪ, ಅವಳು ನನ್ನ ಮಗಳು. ಅಲ್ಲಲ್ಲ, ಇವಳು ನಮ್ಮ ಸಕ್ಕುನೆ. ಯಾಕೆ ಟೋಪಿ ಹಾಕೊಂಡ್ಬಿಟ್ಟಿದ್ಯಾ? ಇದಂಗೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಸಕ್ಕು ಅಲ್ಲಪ್ಪ, ನನ್ನ ಮಗಳು ಸರಸ್ವತಿ. ತಾತ, ನನ್ನ ತಂಗಿ ಹಿಂಗೆ ಇರೋದು, ಅದಕ್ಕೆ ನಮ್ಮ ಮಾವನ್ ಕನ್ಫ್ಯೂಸ್ ಆಗೈತೆ ಅಷ್ಟೇ. ಓ ಹೌದಾ, ಸರಿ ಆಯ್ತು. ಮಾವ ಸಕ್ಕು ಅಲ್ಲ, ಸರಸ್ವತಿ ಅಂತೆ. ಇದ್ಯಾಕ ಹಿಂಗೆ ಮಾತಾಡ್ತಾವಳೆ? ನಮ್ಮನೆಗೆ ಬಂದಿರಿ ನೆಂಟ್ರಮ್ಮ? ಹ್ಞೂ ಒಂದೇ ಮಂತಂದ್ರಲ್ಲ, ಅದಕ್ಕೆ ಹಂಗೆ ಇರ್ತಾರಮ್ಮ. ಏನ ಒಬ್ರಂಗೆ 7 ಜನ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಓ ಹಂಗೆ, ಸರಿ. ಸರಿ ನಡಿಯಪ್ಪ ಒಳಕ ನಡಿ. ಹಸಿ ಅವರೆಕಾಳು ಸಾರು ಮಾಡಿಸಿ ಮುದ್ದೆ ಮೇಲೆ ತುಪ್ಪ ಹಾಕಿ ತಿಂತಾ ಇದ್ರೆ ಹೆಂಗಿರ್ಬೇಕು? ಅದೇ ನನಗೆ ಬೇಕಾಗಿರೋದು. ಅದಕ್ಕೆ ನಾನು ಸಿಟಿನಾಗಿರಲ್ಲ ಅಂತ ಹೇಳಿದ್ದು ಪೇಟೆಗ. ಹಸಿ ಅವರೆಕಾಳು ಸಾರು ಮಾಡಿ ಇಟ್ಟೆ 2 ಮುದ್ದೆ ಹೊಡಿತಾ ಇದ್ರೆ ಈಗ ಹೆಂಗಿರ್ಬೇಕು? ಒಂದೆಣ್ಣಡಿ ಮಾಡಿಸ್ತೀನಿ. ನಡಿ ಒಳಕ. ಏನಮ್ಮ? ಓತಾಳಂತೆ. ನಾನು వచ్చిన ಲಮ್ಮನ ಜೊತೆಗ ಒಂದತ್ತು ಬನ್ನಾಡ ಯೋಕನೆ ಬಚ್ಚಿನ ನಾನು. ಅಂಬುಜಿ ಜೊತೆ ನೀನು ಹೋಗ್ಬೇಕಾ ಸರಸ್ವತಿ ಅತ್ತೆ? ನಾವು ಹೋಯಕ್ಕೆ ಬನ್ನಾಡ ನಸ್ತಿ ಯಾಕಂಬಡಾನ ಅಂತ. ನಾವು ಪಾತಾಳ ಲೋಕನೂ ಇಲ್ಲ, ಯಾವ ಲೋಕನೂ ಇಲ್ಲ. ಹೋಗಮ್ಮ, ನಿಮ್ಮ ಅಮ್ಮನ ಕೂಚಿರ್ತದೆ. ಹೌದು ಸ್ವಾಮಿ. ಅಯ್ಯೋ, ನಿನ್ ಮಾತಾ ಮುಚ್ಚ. ಏನಾಯ್ತು? ಯಾಕಲ್ಲ ಮಾತಾಡಿಯಾ? ಯಾಕಂಬುಜ್ಜಿ ಏನಾಯ್ತು? ಇದೇನು ಕೈಗೆ ಮ್ಯಾಕ್ ಎತ್ಕೊಂಡು ನಿಂತ್ಕೊಂಡಿದ್ಯಾ? ಅಯ್ಯೋ ಸ್ವಾಮಿ, ನೀನು ಪಾತಾಳ ಹೋಗ್ತಿದ್ದ ಬಂಗಾರದು ದೇವ್ರು ತಂದಿದ್ದಲ್ಲ, ಅದು ಹೋಗ್ಬಿಟ್ಟಿತ್ತು ಸ್ವಾಮಿ. ಎಲ್ಲಿ ಕಚ್ಚಿಬಿಡ್ತದು ಅಂತ ನಂಗೆ ತಿಳ್ಕೊಂಡ್ಬಿಟ್ಟಿತ್ತು ಸ್ವಾಮಿ. ಅಯ್ಯೋ, ನೀನು ಒಟ್ಟುರ್ದೋಗ ಗಚ್ಚಿಲ್ಲೇ ಅಷ್ಟೊತ್ಕ ರಾಮನ್ ಎತ್ಕೊಂಡೋಗಿ ಬಿಸಾಕಿದ್ನೆ. ಬಡಕಿದ್ಯಾ ನೀನು? ನಾಳೆ ಚತ್ತ ಬಿಟ್ಟಿದ್ಯಾ ಅಂತ ಅನ್ಕೊಂತೀನಲ್ಲಮ್ಮ. ಏನೇ ಪಾಡಲೋಕ ನಾನು ಬಚ್ಚಿನಿ ಅಲ್ಲಮ್ಮ. ನಾನು ಆಚೆ ಬಂಗಾಳ ಖಾತೆ ಎಲ್ಲ ಎಕ್ಕೊಂಡ್ ಬಚ್ಚಿನಿ. ಪಾತಾಳ ಲೋಕನೂ ಇಲ್ಲ, ಯಾವ ಲೋಕನೂ ಇಲ್ಲ. ಹೋಗೆ ನಿನ್ ಪಾಸ್ಕುಲ. ಇವತ್ತು ಹೋಗಿದ್ದು ಪ್ರಾಣ ಬಂತಮ್ಮ, ಬಾಯಿಗೆ ಬಂದ್ಬಿಟ್ಟಿತ್ತು ನನ್ನ ಪ್ರಾಣ. ಎಲ್ಲಿ ಹೋಗ್ಬಿಡ್ತೀನೋ ಅಂತ ಅನ್ಕೊಂಡಿದ್ನಿ. ಯಾವ್ದು ಎಂತ ಕೆಲಸ ಮಾಡ್ಬಿಡ್ತು? ಆಸೆ ಪಟ್ಟು ಬಂಗಾರತು ಒಂದು ನಾಗರ ವಿಗ್ರಹ ಇರ್ಲಿ ಅಂತ ಎತ್ಕೊಂಬಂದ್ರಿ. ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ನೀನು ಮಾಡೋ ಅಪಾರ ಭಕ್ತಿ ಪೂಜೆಗೆ ದಿಗ್ಲು ಬಿದ್ದ ಯಾವ ತಿರ್ಗಾ ಪಾತಾಳ ಲೋಕಕ್ಕೆ ಹೊರಟೋಯ್ತು. ಪೂಜೆ ಬೇಡವಾಗಿತ್ತ ನಾಗಪ್ಪನ್ಕ? ಬೇಕಾಗಿದ್ದಿದ್ರೆ ಇಲ್ಲೇ ಇರೋನು ನಾಗಪ್ಪನು. ನಿನ್ನ ಪೂಜೆ ಬೇಡವಾಗಿತ್ತು. ಅಯ್ಯಪ್ಪನ್ಕೆಲ್ಲ ಹಿಂಸೆ ಅನ್ಸ್ಬಿಟ್ಟದೆ. ಅದಕ್ಕೆ ಹೊರಟೇ ಹೋಗ್ಬಿಟ್ಟು ಪಾತಾಳ ಲೋಕಕ್ಕ. ಅಯ್ಯ, ಅದ್ಯಾತ್ರೆ ಹಿಂಸೋ ಏನೋ. ನೀನು ಹೋಗು. ಎಷ್ಟೋ ಆಸೆ ಪಟ್ಟು ಒಂದು ವಿಗ್ರಹ ಎತ್ಕೊಂಬಂದಿದ್ನಿ, ಅದನ್ನು ನಿನ್ನ ಎದೆ ಮೇಲೆ ಇಕ್ಕೊಂಡ ಏನು ಉದ್ಧಾರ ಮಾಡ್ತೀಯ ಹೇಳಿ ನೀನು? ಸ್ವಾಮಿ, ಈ ಸತಿ ಹೋಗೋಣ ನಡಿ ಸ್ವಾಮಿ ಪಾತಾಳ ಲೋಕಕ್ಕ. ನಾನು ಬರ್ತೀನಿ, ನನ್ನ ಮಗಳು ಬರ್ತಾಳೆ. ನನ್ನ ಮಗಳು 2 ಮೂಟೆ ಎತ್ಕೊಂಡ್ಲೆ, ನಾನೊಂದು 4-5 ಮೂಟೆ ಎತ್ಕೊಂತೀನಿ. ಯಾಕಂದ್ರೆ ನನ್ನ ಮಗಳ ಹತ್ರ ದುಡ್ಡು ಕಾಸಿದ್ರೆ ನನ್ನ ನಳಿನು ಮರ್ಯಾದೆ ಕೊಡ್ತಾನೆ, ಇಲ್ಲಾಂದ್ರೆ ಕೊಡಲ್ಲ. ನಡಿ ಹೋಗೋಣ, ನಡಿ. ಎಷ್ಟು ಬೇಕಷ್ಟು ಎತ್ಕೊಂಬರೋಣ. ಇಲ್ಲಿ ಪಕ್ಕದಾಗಿರೋ ಚಿಕ್ಕಬಳ್ಳಾಪುರ ಎಕ್ಬಿಟ್ಟು ಅಲ್ಲೋಗಿಳಿ ಅಕ್ಕ, ಅಲ್ಲಿ ಎಕ್ಬಿಟ್ಟು ಇಲ್ಲಿ ಬಂದು ಇಳಿಯಕ್ಕ. ಓಹೋ, ಏನು ಪಾತಾಳ ಲೋಕಕ್ಕೆ ಹೋಗೋದಂತಂದ್ರೆ ಯಮ್ಮಂಗೇನೋ ಅದೇನೋ ಹೇಳ್ತಾರಲ್ಲ, ಹಂಗೆ ಬಾಯಿಸ್ಕೊಂಡು ನಡಿ ಒಳಕ. ನಡಿಯ ಒಳಕ. ಏನಪ್ಪ ರಾಮು, ಮನೆ ಕರ್ಕೊಂಬಂದ್ಬಿಟ್ಟಿದ್ಯಾ? ಇನ್ನೇನು ಮಾಡೋದಣ್ಣ, ಬಿಡಕತ್ತೈತಾ ನಮ್ಮವ್ರನ್ನ ನಾವು? ಬಿಡಕ್ಕಾಗಲ್ಲಪ್ಪ. ಅದಕ್ಕೆ ಕರ್ಕೊಂಬಂದೆ. ಎಕ್ಸಾಮ್
ಮುಗಿಯೋವರೆಗೂ ಅವ್ರು ಇಲ್ಲೇ ಇರ್ತಾರಣ್ಣ? ಇರ್ಲಿನಪ್ಪ, ಇರ್ಲಿ. ಏನು ಪಾಪ ಅವ್ರನ್ನೇ ನಾವು ತಲೆ ಮೇಲೆ ಹೊತ್ಕೊಂಡು ತಿರ್ಗ್ಬೇಕಾ? ಹಾಂ, ಇಲ್ಲೇ ಇರ್ಲಿ ಬಿಡು. ಎಷ್ಟೋ ವರ್ಷಗಳಾಗಿತ್ತು ಇವ್ರು ನೋಡೇ ಇಲ್ಲ ನಾನು, ಇವಾಗೇ ನೋಡ್ತಾ ಇರೋದು.